ಬ್ಯಾಂಕ್ ಲಾಕರ್ನಲ್ಲಿ ಏನಾದರೂ ಇಟ್ಟರೆ ಸೇಫ್ ಆಗಿರುತ್ತೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಎಲ್ಲರೂ ಇರ್ತಾರೆ. ಆದರೆ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದಂತಹ ಚಿನ್ನಾಭರಣ ದಾಖಲೆಗಳೇ ನಾಪತ್ತೆಯಾಗಿ ಹೋಗಿದೆ. ಬ್ಯಾಂಕ್ ಲಾಕರ್ನಲ್ಲಿ ದಾಖಲೆಗಳನ್ನು ಚಿನ್ನಾಭರಣಗಳನ್ನು ಇಟ್ಟರೆ ಸುರಕ್ಷಿತವಾಗಿರುತ್ತೆ ಅಂತ ಇಟ್ಟಿದ್ದಕ್ಕೆ ಈಗ ಬ್ಯಾಂಕ್ ಲಾಕರ್ನಲ್ಲಿ ಇದ್ದಂತಹ ಚಿನ್ನಾಭರಣ ದಾಖಲೆ ನಾಪತ್ತೆಯಾಗಿದೆ. ಜಯನಗರದ 8ನೇ ಬ್ಲಾಕ್ನ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನಡೆದಂತಹ ಘಟನೆ ಇದು. ಕಳೆದ 4 ವರ್ಷಗಳಿಂದ ಲಾಕರ್ ಹೊಂದಿದ್ದಂತಹ ರಾಜೇಂದ್ರ ಪಾಟೀಲ್ 50 ಲಕ್ಷ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂತಹ ಚಿನ್ನಾಭರಣ ದಾಖಲೆಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ರು. ಫೆಬ್ರವರಿ 25ರಂದು ಲಾಕರ್ ಓಪನ್ ಮಾಡಿದಾಗ ಅದರಲ್ಲಿ ಏನೇನೇನೂ ಇರಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿ ನೋಡಿದಾಗ ಬ್ಯಾಂಕ್ ಸಿಬ್ಬಂದಿಯಿಂದ ಉಡಾಫೆಯ ಉತ್ತರ ಬಂದಿದೆ. ಎಲ್ಲಿ ಹೋಯಿತು ಚಿನ್ನಾಭರಣ ಅಂತ ಪ್ರಶ್ನೆ ಮಾಡಿದಾಗ ಬ್ಯಾಂಕ್ ಸಿಬ್ಬಂದಿಗಳು ಉಡಾಫೆಯಿಂದ ಉತ್ತರ ಬಳಿ ಇರುತ್ತೆ. ಜಯನಗರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜೇಂದ್ರ ಪಾಟೀಲ್ ಈಗ ದೂರು ದಾಖಲು ಮಾಡಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ರಾಜು ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ. ಚಿನ್ನಾಭರಣವನ್ನು ಮತ್ತೆ ಮರಳಿ ದೊರಕಿಸಿಕೊಡಬೇಕು, ದಾಖಲೆಗಳನ್ನು ಮತ್ತೆ ಮರಳಿ ದೊರಕಿಸಿಕೊಡಬೇಕು ಅಂತ ಪೊಲೀಸರ ಬಳಿ ಇದೀಗ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಪ್ರಕರಣ ದಾಖಲು ಮಾಡಿದಂತಹ ಪೊಲೀಸರು ಈ ಬಗ್ಗೆ ಈಗ ತನಿಖೆ ಕೂಡ ಕೈಗೆತ್ತಿಕೊಂಡಿದ್ದಾರೆ. ಲಾಕರ್ನ ಕೀ ಅಸಿಸ್ಟೆಂಟ್ ಮ್ಯಾನೇಜರ್ ಬಳಿ ಇತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ನಡುವೆ ಚಿನ್ನಾಭರಣ ಅದೇ ರೀತಿಯಾಗಿ ದಾಖಲೆಗಳು ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಇನ್ನು ಬ್ಯಾಂಕ್ ಲಾಕರ್ನಿಂದ ಚಿನ್ನಾಭರಣ ದಾಖಲೆಗಳು ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಹೇಳಿಕೆ ಕೊಟ್ಟಿದ್ದಾರೆ.